ಬೆಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ. ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಐಷಾರಾಮಿ ಬಸ್ಸುಗಳಿಗೆ ಬಿಸಿ ಮುಟ್ಟಿಸಿದ ಆರ್ಟಿಒ. ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನಿಯಮ ಮೀರಿ ಸಂಚರಿಸುವ ಜೊತೆಗೆ ತೆರಿಗೆ ವಂಚನೆ ಮಾಡಿ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚರಿಸುತ್ತಿದ್ದ ಐಷಾರಾಮಿ ಬಸ್ಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊರ ರಾಜ್ಯಗಳಲ್ಲಿ ನೋಂದಣಿಯಾಗಿ ಪರ್ಮಿಟ್ ಉಲ್ಲಂಘನೆ ಮಾಡಿ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚರಿಸುತ್ತಿದ್ದ ಐಷಾರಾಮಿ ಬಸ್ಸುಗಳನ್ನು ವಶಕ್ಕೆ ಪಡೆಯುವಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ವಿವಿಧ ರಾಜ್ಯಗಳ ನೋಂದಣಿ ಪಡೆದಿರುವ ಬಸ್ಗಳು ಎಫ್ಸಿ ಮತ್ತು ಇನ್ಶೂರೆನ್ಸ್ ಹೊಂದಿದ್ರೂ ಪರ್ಮಿಟ್ ಉಲ್ಲಂಘನೆ ಮಾಡುವ ಜೊತೆಗೆ ತೆರಿಗೆ ವಂಚನೆ ಮಾಡಿ ಸಂಚರಿಸುತ್ತಿದ್ವು ಅಂತ ಆರ್ಟಿಒ ಅಧಿಕಾರಿಗಳು ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ಆಂಧ್ರಪ್ರದೇಶದ ಕರ್ನೂಲು ಸಮೀಪ ಐಷಾರಾಮಿ ಬಸ್ ಒಂದು ಅಪಘಾತಕ್ಕೀಡಾಗಿ ಸುಟ್ಟು ಕರಕಲಾಗಿತ್ತು. ಈ ಅಪಘಾತದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ರು. ಇಂತಹ ಅನಾಹುತಗಳು ಮರುಕಳಿಸದಂತೆ ಜಾಗೃತ ಕ್ರಮವಾಗಿ ತಪಾಸಣೆ ನಡೆಸುತ್ತಿರುವುದಾಗಿ ಆರ್ಟಿಒ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಮುಂಜಾನೆ 4 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಇಳಿದ ಆರ್ಟಿಒ ಅಧಿಕಾರಿಗಳು ಸುಮಾರು 10 ಐಷಾರಾಮಿ ಬಸ್ಸುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲ ಬಸ್ಸುಗಳು ಪರ್ಮಿಟ್ ಉಲ್ಲಂಘನೆ ಮಾಡಿ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚಾರ ಮಾಡುತ್ತಿರುವುದು ಬಹಿರಂಗವಾಗಿದ್ದು ಎಲ್ಲ ಬಸ್ಸುಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಸ್ಸುಗಳಲ್ಲಿ ಸಂಚರಿಸುತ್ತಿದ್ದ ಎಲ್ಲ ಪ್ರಯಾಣಿಕರನ್ನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳಿಗೆ ತುಂಬಿ ಅವರ ನಿಗದಿತ ಸ್ಥಳಗಳಿಗೆ ಕಳಿಸಲಾಗಿದ್ದು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹೊರ ರಾಜ್ಯದಲ್ಲಿ ನೋಂದಣಿಯಾಗಿರುವ ಈ ಬಸ್ಗಳು ಮಾಸಿಕ ಸುಮಾರು 1.5 ರಿಂದ 2 ಲಕ್ಷದಷ್ಟು ತೆರಿಗೆಯನ್ನು ವಂಚನೆ ಮಾಡುತ್ತಿದ್ವು ಅಂತ ಅಧಿಕಾರಿಗಳು ತಿಳಿಸಿದ್ದು ಇದರಿಂದ ದಾಳಿ ಮಾಡಿ ತೆರಿಗೆ ವಸೂಲಿಗೆ ಇಳಿದಿರುವುದಾಗಿ ತಿಳಿಸಿದ್ದಾರೆ. ತೆರಿಗೆ ವಂಚನೆ ಮಾಡುತ್ತಿರುವ ಐಷಾರಾಮಿ ಬಸ್ಸುಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಆರ್ಟಿಒ ಅಧಿಕಾರಿಗಳು ಅದೇ ರೀತಿಯಾಗಿ ತೆರಿಗೆ ವಂಚನೆ ಮಾಡಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಂಚರಿಸುತ್ತಿರುವ ಗಣಿ ಟಿಪ್ಪರ್ಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದು ಇದಕ್ಕೆ ಆರ್ಟಿಒ ಅಧಿಕಾರಿಗಳ ಬಳಿ ಉತ್ತರ ಇಲ್ಲವಾಗಿದೆ. ಅಲ್ಲದೆ ಎಫ್ಸಿ ಇನ್ಶೂರೆನ್ಸ್ ಇಲ್ಲದೆ ಮಕ್ಕಳನ್ನು ತುಂಬಿಕೊಂಡು ಸಂಚರಿಸುತ್ತಿರುವ ಶಾಲಾ ವಾಹನಗಳ ವಿರುದ್ಧವೂ ಕ್ರಮ ಕೈಗೊಳ್ಳುವಲ್ಲಿ ಆರ್ಟಿಒ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇತ್ತೀಚೆಗೆ ಚಿಂತಾಮಣಿಯಲ್ಲಿ ನಡೆದ ಶಾಲಾ ಬಸ್ ಅಪಘಾತದಲ್ಲಿ 4 ಮೃತಪಟ್ಟಿದ್ರು. ಅದೇ ರೀತಿ ಚಿಕ್ಕಬಳ್ಳಾಪುರದ ಪೈಲಗುರ್ಕಿ ಸಮೀಪ ನಡೆದ ಶಾಲಾ ವಾಹನ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು. ಈ 2 ವಾಹನಗಳಿಗೆ ಎಫ್ಸಿ ಆಗಲಿ ಇನ್ಶೂರೆನ್ಸ್ ಆಗಲಿ ಇರಲಿಲ್ಲ. ಆದರೂ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಶಾಲಾ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಆರ್ಟಿಒ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಅಲ್ಲದೆ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಶಾಲಾ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಬಾಗೇಪಲ್ಲಿಯ ಖಾಸಗಿ ಶಾಲೆಯೊಂದಕ್ಕೆ ಆರ್ಟಿಒ ಅಧಿಕಾರಿಗಳು ಭೇಟಿ ನೀಡಿದಾಗ ನೋಟಿಸ್ ಪಡೆಯಲು ಕೂಡ ಶಾಲೆಯ ಗೇಟ್ ತೆಗೆಯದೆ ಉದ್ದಟತನ ಮೆರೆದಿದ್ದಾರೆ ಅಂತ ಖುದ್ದು ಅಧಿಕಾರಿಗಳೇ ಆರೋಪಿಸಿದ್ದಾರೆ. ಹಾಗಾದ್ರೆ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಶಾಲಾ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರ ಯಾರಿಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. 1,30,000ದಿಂದ 2 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಬರುತ್ತೆ. ಅದರ ಜೊತೆಯಲ್ಲಿ ವೈಲೇಷನ್ ಇಂಡಿವಿಜುವಲ್ ಪಿಕಪ್ ಮಾಡಿ ಸ್ಟೇಜ್ ಕ್ಯಾರೇಜ್ ಥರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಈಗ ಕಮಿಷನರ್ ಸಾಹೇಬರು ಆದೇಶದ ಮೇರೆಗೆ ನಾವು ವೆಹಿಕಲ್ಸ್ ಎಲ್ಲ ಸೀಸ್ ಮಾಡಿದ್ವಿ. ಎಷ್ಟೊತ್ತಿಂದ ಕಾರ್ಯಾಚರಣೆ ಮಾಡ್ತೀವಿ? ಬೆಳಗಿನ ಜಾವ 4 ಗಂಟೆಯಿಂದ ಇನ್ನೂ ಮುಂದುವರಿತಾ ಇದೆ. ಎಷ್ಟು ಬಸ್ಸಸ್ ಆಗಿದೆ? ಬಸ್ ಸುಮಾರು ಎಷ್ಟು 10 ಗಾಡಿನ 10 ಗಾಡಿ. ಸರ್ 10 ಗಾಡಿ ನಿಲ್ಸಿದ್ದೀರಾ, ಅದರಲ್ಲಿ ಯಾವ ಗಾಡಿಗೆ ಏನೇನು ಡಾಕ್ಯುಮೆಂಟ್ ಇಲ್ಲ ಸರ್? ಡಾಕ್ಯುಮೆಂಟ್ಸು ಅಂದರೆ ಇನ್ಶೂರೆನ್ಸು ಫಿಟ್ನೆಸ್ ಎಲ್ಲ ಇದ್ದೇ ಇರುತ್ತೆ. ಟ್ಯಾಕ್ಸ್ ನಮ್ಮ ರಾಜ್ಯದ ತೆರಿಗೆ ಇರಲ್ಲ. ಸೊ ಮತ್ತು ವೈಲೇಷನ್ ಪರ್ಮಿಟ್ ಇರುತ್ತೆ, ಪರ್ಮಿಟ್ ವೈಲೇಷನ್ 2 ಥರದ್ದು. ಪ್ಯಾಸೆಂಜರ್ಸ್ ಎಲ್ಲ ಏನಾಯಿತು ಸರ್? KSRTC ಬಸ್ ಅರೇಂಜ್ಮೆಂಟ್ ಮಾಡಿದ್ವಿ. ಸಾಹೇಬರು ಕಮಿಷನರ್ ಸಾಹೇಬ್ರು ಹೇಳಿದರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಆನಂತರ ಕಾರ್ಯಾಚರಣೆ ಮಾಡಬೇಕು ಅಂತ. ಸೊ ಹಂಗಾಗಿ ನಾವು KSRTC ಬಸ್ ಅರೇಂಜ್ಮೆಂಟ್ ಮಾಡಿ ಪ್ಯಾಸೆಂಜರ್ಸ್ ಎಲ್ಲ KSRTC ಬಸ್ಸಲ್ಲಿ ಕಳಿಸಿ ಮತ್ತೆ ನಾವು ಎನ್ಫೋರ್ಸ್ಮೆಂಟ್ ಮಾಡಿರೋದು. ಸರ್ ಇದೇ ಮೊದಲ ಬಾರಿಗೆ ನೀವು ಗಾಡಿ ನಿಲ್ಲಿಸಿ ಮಾಡ್ತಾ ಇದ್ದೀರಾ? ಹಿಂದೆ ಯಾಕೆ ಮಾಡಿಲ್ಲ? ಮೊದಲ ಬಾರಿ ಅಂತೇನಲ್ಲ, ಈ ಮೊದಲು ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀವಿ. 2024 ಒಂದು 12 ಗಾಡಿ ನಿಲ್ಲಿಸಿದ್ವಿ. 22 ಒಂದು 10 ಗಾಡಿ ನಿಲ್ಲಿಸಿದ್ವಿ ಮಾಡಿದ್ವಿ. ಸರ್ ನಮ್ಮ ಜಿಲ್ಲೆಯಲ್ಲಿ ಈ ಶಾಲಾ ಕಾಲೇಜು ಬಸ್ಸಿಗೆ ಎಷ್ಟೋ ಗಾಡಿಗೆ ಸ್ವಲ್ಪ ಎಫ್ಸಿ ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, ಸುಮಾರು 400ಕ್ಕೂ ಹೆಚ್ಚು ಗಾಡಿಗಳಿದ್ದಾವೆ. ಇದ್ರ ಬಗ್ಗೆ ನೀವು ಯಾಕೆ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಎನ್ಫೋರ್ಸ್ಮೆಂಟಲ್ಲೂ ನಾವು ಚೆಕಿಂಗ್ ಮಾಡ್ತಿದ್ವಿ, ಕೇಸ್ ಬರಿತಾ ಇದ್ದೀವಿ. ಉಳಿದಂತೆ ನಾವು ನೋಟಿಸ್ ಇಶ್ಯೂ ಮಾಡ್ತಾಯಿದ್ದೀವಿ. ಮಾನ್ಯ ಲೋಕಾಯುಕ್ತ ಸಾಹೇಬರ ಆದೇಶದ ಮೇರೆಗೆ ನಾವು ನೋಟಿಸು ಇಶ್ಯೂ ಮಾಡ್ತಾಯಿದ್ದೀವಿ. ನಮಗೆ ಈಗ ಪ್ರಾಬ್ಲಮ್ಮು ಮೊನ್ನೆ ನಮ್ಮ ನರಸಿಂಹಗೌಡರು ಯಾವುದಪ್ಪ ಸ್ಕೂಲದು ಬಾಗೇಪಲ್ಲಿಗೆ ಹೋಗಿದ್ರು. ಅಲ್ಲಿ ಗೇಟು ಸಹ ತೆರೆದಿಲ್ಲ. ಅವರು ಒಂದು ಆಫೀಸರ್ ಹೋಗಿ ಜೀಪ್ ತೊಗೊಂಡು ಹೋಮ್ ಗಾರ್ಡ್ಸ್ ಎಲ್ಲ ಹೋಗಿದ್ರು ಸಹ ಗೇಟು ತೆಗೆದಿಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡೋದು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ನೋಟಿಸು ಆ ಶಾಲೆಯ ಗೇಟ್ಗೆ ಅಂಟಿಸಿ ಬಂದಿದ್ದೀವಿ. ಈ ರೀತಿ ಪ್ರಾಬ್ಲಮ್ಸು ಇದೆ, ಬಟ್ ನೋಟಿಸ್ ಅಂತೂ ಜಾರಿ ಮಾಡ್ತಾಯಿದ್ದೀವಿ. ಸರ್ ಇವಾಗ ಶಾಲಾ ಕಾಲೇಜ್ ಮಕ್ಕಳು ವ್ಯಾನುಗಳೆಲ್ಲ ಆಕ್ಸಿಡೆಂಟ್ ಆಗ್ತಿದ್ರು. ಮೊನ್ನೆ ಚಿಂತಾಮಣಿಯಲ್ಲಿ ಒಂದು ಆಯಿತು. ಈ ಥರ ಆದಾಗ ಮಕ್ಕಳಿಗೆ ಯಾರು ಏನೇನಂತ ನಾವು ಎನ್ಫೋರ್ಸ್ಮೆಂಟ್ ಅಂತ ಮಾಡ್ತಾಯಿದ್ದೀವಿ. ಕೇಸ್ಗಳು ಬರಿತಾ ಇದ್ದೀವಿ. ಎಷ್ಟು ಕೇಸು ಆಗಿದೆ ನಮ್ಮೊಂದು ಚಿಕ್ಕಬಳ್ಳಾಪುರದಲ್ಲಿ? ಮೊನ್ನೆ ಒಂದು ಬಸ್ ಇದು ಬರುತ್ತೆ ಸರ್. ಚೆಕ್ ರಿಪೋರ್ಟ್ಸು ಆಗಿದೆ, ಸುಮಾರು ಚೆಕ್ ರಿಪೋರ್ಟ್ಸ್ ಆಗಿದೆ, ಚೆಕ್ ಮಾಡಿದ್ವಿ. ಈಗ
ಮೊನ್ನೆ ನೋಡಿ ಈ ಕರ್ನೂಲಲ್ಲಿ ನಿಮ್ಗೆ ಗೊತ್ತಿರಬೇಕು ಬಸ್ ಫೈರ್ ಆಯಿತು. ಸೊ ಹಂಗಾಗಿ ನಾವೆಲ್ಲ ವೆಹಿಕಲ್ ಚೆಕ್ ಮಾಡ್ತಾ ಇದ್ದೀವಿ. ಲೆಕ್ಕನಸ್ ಏನಾದರೂ ಇದ್ದರೆ ಅದನ್ನು ನಾವು ಚೆಕ್ ಮೆನ್ಷನ್ ಮಾಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.